ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜಯಸ್ ಕಿಚನ್. ಇವತ್ತಿನ ರೆಸಿಪಿಲಿ ನಾನು ಸಾಬುದಾನ ಅಥವಾ ಸಬ್ಬಕ್ಕಿ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ. ಇದು ಅತಿಯಷ್ಟೇ ಮೃದುವಾಗಿರುತ್ತೆ. ಬಿಸಿ ಇರುವಾಗಲೇ ಅಲ್ಲ, ತಣ್ಣಗಾದ್ಮೇಲೆ ಕೂಡ ಅಷ್ಟೇ ಮೃದುವಾಗಿರುತ್ತೆ. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಗಲಿ ಅಥವಾ ಲಂಚ್ ಬಾಕ್ಸ್ಗೆ ಆಗಲಿ ಮಾಡ್ಕೋಬೋದು. ತುಂಬ ಈಸಿಯಾಗೂ ಆಗುತ್ತೆ, ತುಂಬ ಟೇಸ್ಟಿಗೂ ಇರುತ್ತೆ. ಇದ್ರ ಜೊತೆಗೆ ಹಾಗೆ ಒಂದು ಗ್ರೀನ್ ಚಟ್ನಿ ಕೂಡ ಮಾಡ್ಕೊಳ್ಳೋಣ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ಸಬ್ಬಕ್ಕಿಯನ್ನು ತೊಗೊಳ್ತಾ ಇದ್ದೀನಿ. ನಾರ್ಮಲ್ ಸಬ್ಬಕ್ಕಿಯನ್ನೇ ತೊಗೊಂಡಿದ್ದೀನಿ ನಾನು. ಈಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಪ್ಯಾನ್ಗೆ ಈ ಸಬ್ಬಕ್ಕಿಯನ್ನು ಹಾಕ್ಕೊಂಡು ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 7 ರಿಂದ 8 ನಿಮಿಷ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರುತ್ತೆ. ಅಂದರೆ ತುಂಬ ಅಲ್ಲ, ಲೈಟಾಗಿ ನಮಗೆ ಗೊತ್ತಾಗುತ್ತೆ ಇದು ಸ್ವಲ್ಪ ಬಿಸಿ ಆಗಬೇಕು ಸಬ್ಬಕ್ಕಿ ಎಲ್ಲ ಚೆನ್ನಾಗಿ, ಅದುವರೆಗೂ ಹುರ್ಕೋಬೇಕು. ಇಲ್ಲಾಂದರೆ ಇದು ಸರಿಯಾಗಿ ಪೌಡ್ರ್ ಆಗೋದಿಲ್ಲ ಸಬ್ಬಕ್ಕಿ. ಇದೆಲ್ಲ ಹುರ್ಕೊಂಡಾದಮೇಲೆ ಇವಾಗ ಇದನ್ನು ತೆಗೆದು ಪ್ಲೇಟ್ಗೆ ಹಾಕೋಣ. ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಇದು ತಣ್ಣಗಾಗೋಷ್ಟರಲ್ಲಿ ಈಗ ಚಟ್ನಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಗ್ರೀನ್ ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 1/4 ಕಪ್ಪಷ್ಟು ಕೊಬ್ಬರಿ, ಒಂದು 2 ಟೇಬಲ್ ಸ್ಪೂನ್ನಷ್ಟು ಹುರಿಗಡಲೆ, ಒಂದು ಅರ್ಧ ಇಂಚಷ್ಟು ಶುಂಠಿ, 4 ಹಸಿಮೆಣಸಿನ್ಕಾಯಿ ಮತ್ತು ಇಲ್ಲಿ ಕೊತ್ತಂಬರಿ, ಪುದೀನ ಮತ್ತು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದೇ ಚಟ್ನಿ ಮಾಡ್ಕೋಬೇಕು ಅಂತ ಏನಿಲ್ಲ, ಯಾವ ಚಟ್ನಿ ಇಷ್ಟ ಆದರೆ ಅದನ್ನು ಮಾಡ್ಕೋಬೋದು. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಒಂದು ಬೌಲಿಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ಒಗ್ಗರಣೆ ಕೂಡ ಮಾಡ್ಕೋಬೋದು. ಈಗ ಚಟ್ನಿ ರೆಡಿ ಆಗಿದೆ. ಈಗ ನಾನಿಲ್ಲಿ ಹುರಿದಿರೋ ಅಂಥ ಸಬ್ಬಕ್ಕಿಯನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಎಷ್ಟು ಪೌಡ್ರ್ ಆಗುತ್ತೋ ನಮ್ಮ ಕೈಲಿ ಅಷ್ಟು ಫೈನ್ ಪೌಡ್ರ್ ಮಾಡ್ಕೋಬೇಕು. ನೀವು ಎಷ್ಟೇ ಪೌಡ್ರ್ ಮಾಡ್ಕೊಂಡ್ರೂ ಅಕ್ಕಿ ಹಿಟ್ಟು ಥರ ಪೌಡ್ರ್ ಆಗಲ್ಲ. ಇದು ಸಣ್ಣ ರವೆ ಥರ ಆಗುತ್ತೆ, ಅಂದರೆ ಚಿರೋಟಿ ರವೆ ಥರನೇ ಇರುತ್ತೆ. ಪೌಡ್ರ್ ಮಾಡ್ಕೊಂಡ್ಮೇಲೆ ಇದನ್ನು ನಾನು ಜಲ್ಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ದಪ್ಪದ್ದೇನಾದರೂ ಇದ್ದರೆ ಬಂದುಬಿಡುತ್ತೆ. ನೋಡಿ ಇದಿಷ್ಟೇ. ಈಗ ಇದರಲ್ಲಿ ಸ್ವಲ್ಪ ಒಂದು 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಹಿಟ್ಟನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾವು ಲಟ್ಟಿಸುವಾಗ ಹಾಕ್ಕೊಳ್ಳೋದಕ್ಕೋಸ್ಕರ. ನೀವು ಬೇಕಾದ್ರೆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು, ಅಥವಾ ಇದೇ ಪೌಡ್ರನ್ನ ತೆಗೆದಿಟ್ಕೊಂಡು ಕೂಡ ಹಾಕ್ಕೋಬೋದು. ನಾನಿಲ್ಲಿ 2 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನೀವು ಸಣ್ಣದಾದರೆ 2 ತೊಗೊಳ್ಳಿ, ಅಥವಾ ಈ ಸೈಜ್ದಾದರೆ 1.5 ಆಲೂಗಡ್ಡೆ ಅಷ್ಟು ಸಾಕಾಗುತ್ತೆ. ಇದನ್ನು ನಾನೀಗ ಸಬ್ಬಕ್ಕಿ ಪೌಡ್ರ್ ಜೊತೆಗೇ ಸಣ್ಣಗಿರೋ ಅಂಥದ್ರಲ್ಲಿ ತುರ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣಗೆ ತುರ್ಕೊಳ್ಳಿ. ಆಲೂಗಡ್ಡೆ ಬೇಯಿಸುವಾಗ ಅಷ್ಟೇ ಸಾಫ್ಟಾಗಿ ಆಗೋಂಗೆ ಬೇಯಿಸ್ಕೊಂಡಿರಬೇಕು. ಇವಾಗ ನೋಡಿ, ಇದು ನಾನು 1.5 ಆಲೂಗಡ್ಡೆ ಅಷ್ಟು ತುರ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ 2 ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋವಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ಜೀರಾ ಪೌಡರು, ರುಚಿಗೆ ಸರಿ ಹೋಗೋಷ್ಟು ಉಪ್ಪು ಮತ್ತು ಕೊತ್ತಂಬರಿಯನ್ನು ಹಾಕಿ ಇದೆಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಮಕ್ಕಳು ತಿಂತಾರೆ, ಹಸಿಮೆಣ್ಸಿನ್ಕಾಯಿ ಬಾಯಿಗೆ ಸಿಗುತ್ತೆ ಅನ್ನೋಂಗಿದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಮತ್ತು ಜೀರಿಗೆನ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ರುಬ್ಬಿಟ್ಟು ಕೂಡ ಹಾಕ್ಕೋಬೋದು. ಆಗ ಮೆಣಸಿನ್ಕಾಯಿ ಕೂಡ ನಮಗೆ ಬಾಯಿಗೆ ಸಿಗದೇ ಇರುತ್ತೆ. ಈಗ ನೋಡಿ, ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕುವಾಗ ನೀವು ಆದಷ್ಟು ಒಂದೇ ಸರಿ ಹಾಕ್ದಿರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಸಬ್ಬಕ್ಕಿ ಆಗಿರೋದ್ರಿಂದ ನೀರು ಚೆನ್ನಾಗಿ ಹಿಡಿಯುತ್ತೆ. ಇದು ನೋಡಿಕೊಂಡು ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ನಾವು ಚಪಾತಿ ಹಿಟ್ಟೆಲ್ಲ ಯಾವ ಥರ ಮೆತ್ತಗೆ ಕಲಿಸ್ಕೊಳ್ತೀವೋ ಅದೇ ಥರನೇ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಇದು ಸಾಫ್ಟಾಗಿ ಆಗೋವರೆಗೂ ಚೆನ್ನಾಗಿ ನೀರು ಹಾಕ್ಕೊಳ್ತಾ ಕಲಿಸ್ಕೋಬೇಕಾಗತ್ತೆ. ನನಗಿಲ್ಲಿ ಈ ಹಿಟ್ಟಿಗೆ 1 ಕಪ್ಪಷ್ಟು ನೀರು ಹಿಡಿದಿದೆ. ಇದನ್ನು ಈಗ ನೋಡಿ ಚೆನ್ನಾಗಿ ರೀತಿ ಮೆತ್ತಗಾಗೋವರೆಗೂ ಕಲಿಸ್ಕೊಂಡ್ಬಿಟ್ಟು ಇವಾಗ ಇದನ್ನು ನಾವು ಒಂದು 10 ರಿಂದ 15 ನಿಮಿಷ ನೆನೆಯೋದಕ್ಕೆ ಬಿಡೋಣ. 15 ನಿಮಿಷ ಆದಮೇಲೆ ಮತ್ತೆ ಬೇಕಾದ್ರೆ ನೀವು ಇದನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಮಾಡಿ ಇಟ್ಕೊಬೇಕು. ಫಸ್ಟ್ಗೆ ಎಲ್ಲನೂ ಈ ರೀತಿ ಉಂಡೆ ಮಾಡಿ ಇಟ್ಕೊಬಿಟ್ರೆ ಈಸಿಯಾಗಿ ಲಟ್ಟಿಸ್ಕೋಬೋದು. ಈಗ ನಾನಿಲ್ಲಿ ಲಟ್ಟಿಸೋದಕ್ಕೆ ಸ್ವಲ್ಪ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಅಥವಾ ಸಬ್ಬಕ್ಕಿ ಪೌಡ್ರು ಯಾವುದಾದ್ರೂ ಹಾಕಿ ಲಟ್ಟಿಸ್ಕೋಬೋದು. ಲಟ್ಟಿಸುವಾಗ ತುಂಬ ಜೋರಾಗಿ ಪ್ರೆಸ್ ಮಾಡಿ ಲಟ್ಟಿಸೋಕ್ಕೆ ಹೋಗಬೇಡಿ. ಸುಮ್ಮನೆ ನಿಧಾನಕ್ಕೆ ಈ ರೀತಿ ಲಟ್ಟಿಸ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ. ನೋಡಿದ್ರಲ್ಲ, ಎಷ್ಟು ಇದು ತೆಳ್ಳಗೆ ಬೇಕಾದ್ರೂ ಲಟ್ಟಿಸ್ಕೋಬೋದು. ನೀವು ಒಂದು ಒಳ್ಳೆ ರೌಂಡ್ ಶೇಪಲ್ಲಿ ಬೇಕಂದರೆ ಈ ರೀತಿ ಡಬ್ಬಿದು ಮುಚ್ಚಳ ಆಗಲಿ ಅಥವಾ ಡಬ್ಬಿಯಿಂದಾಗಲಿ ಈ ರೀತಿ ಮಾಡಿಕೊಂಡ್ರೆ ಕಟ್ಟಾಗುತ್ತೆ ಈಸಿಯಾಗಿ, ಒಂದೇ ಶೇಪಲ್ಲಿ ಬರುತ್ತೆ. ನೋಡಿದ್ರಲ್ಲ, ಇದೇ ಥರನೇ ನಾನು ಎಲ್ಲನೂ ಲಟ್ಟಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಮೇಲೆ ಆಗಲಿ ಅಥವಾ ತವಾ ಮೇಲೆ ಆಗಲಿ ನೀವು ಸುಟ್ಕೋಬೋದು. ಈ ರೀತಿ 2 ಸೈಡು ಸ್ವಲ್ಪ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಬೆಣ್ಣೆ ಯಾವುದಾದ್ರೂ ಹಾಕ್ಕೊಳ್ತಾ ಸುಟ್ಕೊಳ್ಳಿ. ಮತ್ತು ನೀವು ದೊಡ್ಡ ಸೈಜ್ದಾದರೆ ಒಂದೊಂದೇ ಸುಟ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ಮಾಲ್ ಆಗಿರೋದ್ರಿಂದ ಒಂದು ಸರಿಗೆ ತವಾ ಮೇಲೆ 2 ಕೂಡ ಹಾಕ್ಕೊಂಡು ಸುಟ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮತ್ತು ನೋಡಿದ್ರಲ್ಲ ಎಷ್ಟು ಈಸಿಯಾಗುತ್ತೆ, ಮತ್ತು ಅಷ್ಟೇ ಮೃದುವಾಗಿರುತ್ತೆ, ಟೇಸ್ಟಿಗೂ ಇರುತ್ತೆ. ಮಕ್ಕಳ ಲಂಚ್ ಬಾಕ್ಸ್ಗೆ, ದೊಡ್ಡವ್ರ ಲಂಚ್ ಬಾಕ್ಸ್ಗೆ ಈ ರೀತಿ ಮಾಡಿ ಕಳಿಸ್ಬೋದು.
ಈಸಿಯಾಗೂ ಆಗೋವಂಥದ್ದು, ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಉಪವಾಸ ಮಾಡೋರು ಕೂಡ ಈ ರೀತಿ ಮಾಡಿಕೊಂಡು ತಿನ್ಬೋದು ಸಬ್ಬಕ್ಕಿ ರೊಟ್ಟಿ. ಇದ್ರ ಜೊತೆಗೆ ಯಾವುದೇ ರೀತಿ ಗ್ರೇವಿ ಇಲ್ಲ, ಚಟ್ನಿ ಇಲ್ಲ ಅಂದ್ರೂ ಮೊಸರು ಜೊತೆ ಕೂಡ ತಿನ್ಕೊಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅಥವಾ ನಿಮ್ಗೆ ಇಷ್ಟ ಆಯಿತು ಅಂದರೆ ಯಾವುದೇ ಒಂದು ವೆಜ್ ಗ್ರೇವಿಗಳ ಜೊತೆ, ಚಟ್ನಿಗಳ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು, ಅಥವಾ ಸಾಸ್ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ, ಈಸಿಯಾಗಿ, ಟೇಸ್ಟಿಗಿರುವಂಥ ಈ ಒಂದು ಡಿಫ್ರೆಂಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದ್ಕೊಂಡ್ರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ, ತುಂಬ ಈಸಿಯಾಗೂ ಆಗುತ್ತೆ. ಹತ್ತಿಯಷ್ಟೇ ಸಾಫ್ಟಾಗಿ ಟೇಸ್ಟಿಯಾಗಿರುವಂಥ ಈ ಒಂದು ಸಬ್ಬಕ್ಕಿ ರೊಟ್ಟಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.